ದಾಂಡೇಲಿಯ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಹಣ ವಸೂಲಿ ಆರೋಪ. ವೈದ್ಯರ ಮೇಲೆ ಗರಂ ಆದ ಶಾಸಕ ಆರ್.ವಿ. ದೇಶಪಾಂಡೆ. ಹೆರಿಗೆ ಬಳಿಕ ಬಡವರಿಂದ ಹಣ ವಸೂಲಿ ಮಾಡಲಾಗುತ್ತಿದೆ ಎಂಬ ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ದಾಂಡೇಲಿಯ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ವೈದ್ಯರ ವಿರುದ್ಧ ಶಾಸಕ ಆರ್.ವಿ. ದೇಶಪಾಂಡೆ ಗರಂ ಆದ ಘಟನೆ ನಡೆದಿದೆ. ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆ ಹಾಗೂ ತಾಯಿ ಮಕ್ಕಳ ಆರೋಗ್ಯ ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿ ಸಭೆಯಲ್ಲಿ ಈ ಘಟನೆ ನಡೆದಿದ್ದು, ಆಸ್ಪತ್ರೆಯ ಸೌಲಭ್ಯಗಳು, ರೋಗಿಗಳ ಸೇವಾ ಗುಣಮಟ್ಟ, ಔಷಧಿ ಲಭ್ಯತೆ ಹಾಗೂ ಮೂಲ ಸೌಕರ್ಯ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಆರೋಗ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಯುತ್ತಿತ್ತು. ಸಭೆಯಲ್ಲಿ ಹೆರಿಗೆ ಹಾಗೂ ಸಿಜೇರಿಯನ್ ಬಳಿಕ ಬಡ ರೋಗಿಗಳಿಂದ ಹಣ ಪಡೆಯಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದ್ದು, ಡಾಕ್ಟರ್ ಅಖಿಲ್ ಕಿತ್ತೂರ್ ಹಾಗೂ ಡಾಕ್ಟರ್ ಕೀರ್ತಿ ಅವರ ವಿರುದ್ಧ ಸಾರ್ವಜನಿಕರಿಂದ ದೂರುಗಳು ಶಾಸಕರ ಗಮನಕ್ಕೆ ಬಂದಿದ್ದವು. ಕೆಲವರಿಂದ 15ರಿಂದ 20 ಸಾವಿರ ರೂಪಾಯಿವರೆಗೆ ಹಣ ಪಡೆಯಲಾಗುತ್ತಿದೆ ಎಂಬ ಆರೋಪವು ವ್ಯಕ್ತವಾಯಿತು. ಈ ಕುರಿತು ವೈದ್ಯರನ್ನು ಪ್ರಶ್ನಿಸಿದಾಗ, ನಾವು ಯಾರಿಂದಲೂ ಹಣ ಕೇಳಿ ಪಡೆಯುವುದಿಲ್ಲ, ಅವರು ಕೊಟ್ಟರೆ ಮಾತ್ರ ಸ್ವೀಕರಿಸುತ್ತೇವೆ ಎಂದು ಉತ್ತರಿಸಿದರು. ಇದರಿಂದ ಸಿಟ್ಟಾದ ದೇಶಪಾಂಡೆ, ನಾವು ಕೇಳುವುದಿಲ್ಲ, ಕೊಟ್ಟಷ್ಟು ತೆಗೆದುಕೊಳ್ಳುತ್ತೇವೆ ಎಂದರೆ ಏನರ್ಥ? ನಿಮಗೆ ಮಾನ ಮರ್ಯಾದೆ ಇಲ್ಲವಾ ಎಂದು ತರಾಟೆಗೆ ತೆಗೆದುಕೊಂಡರು. ಮುಂದೆ ಯಾರಿಂದಾದರೂ ಹಣ ಸ್ವೀಕರಿಸಿದರೆ ಪೊಲೀಸ್ ದೂರು ದಾಖಲಿಸುವುದಾಗಿ ಎಚ್ಚರಿಕೆ ನೀಡಿದ ಶಾಸಕ, ಇದುವರೆಗೆ ಹಣ ಪಡೆದಿರುವ ಬಗ್ಗೆ ಮಾಹಿತಿ ಸಂಗ್ರಹಿಸಲು ತಹಶೀಲ್ದಾರರಿಗೆ ಸೂಚನೆ ನೀಡಿದರು. ಬಡವರ ಹತ್ತಿರ ಸುಲಿಗೆ ಮಾಡಿದರೆ ಹುಷಾರ್ ಎಂದು ಕಟ್ಟುನಿಟ್ಟಾಗಿ ಎಚ್ಚರಿಸಿದರು. ನನ್ನ ಮೇಲೆ ಪ್ರಕರಣ ದಾಖಲಾದರೂ ಸರಿ, ನನಗೆ ಏನು ಮಾಡಬೇಕೆಂದು ಗೊತ್ತು ಎಂದು ದೇಶಪಾಂಡೆ ಗುಡುಗಿದರು. ಸಭೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರು ಹಾಗೂ ಸಂಬಂಧಿತ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮುಂದೆ ₹1 ವಾಲಂಟ್ರಿಂಗ್ ಕೊಟ್ಟು ನೋ ಅನ್ಬೇಕು. ಕೊಡೋದಿಲ್ಲ, ಸರ್ಕಾರಿ ಹಾಸ್ಪಿಟಲ್ ಫೀಸಲ್ಲಿ ಕೊಡ್ತೇವೆ. ನೀವು ತಗೊಂಡ್ರೆ ಹಾಸ್ಪಿಟಲ್ಗೆ ಬಂದು ನಾ ಏನು ಮಾಡ್ತೇನೆ, ನಿನಗೆ ಲೈಫ್ ಲಾಂಗ್ ಕ್ರಿಮಿನಲ್ ಕಂಪ್ಲೇಂಟ್ ಆಗತ್ತೆ. ಏನು ಆಫೀಸರ್ ಮತ್ತೆ ಯಾರು ನಿನ್ನ ಜೊತೆ ತಾಯಿ ಮಕ್ಕಳದ್ದು, ನೀನು ಅದೇನು ತಾಯಿ ಮಕ್ಕಳದ್ದೇ ಅಮ್ಮ, ನೀ ಎಷ್ಟು ರೊಕ್ಕ ತಗೊಳ್ತಿದ್ದೀನ? ಯಾರು ಒಂದು ದುಡ್ಡು ಕೇಳುವ ಅಧಿಕಾರಿ ನಿಮಗೆ ಕೊಟ್ಟರು ತಗೊಳ್ಬಾರ್ದು. ಯಾಕೆ ತಗೊಳ್ಬೇಕು? ಏನು ಖುಷಿ ಬಂದ್ರೆ ನೀ ಕೊಡ್ತೀವಿ, ನಿನ್ನ ಮಗ ನೀ ಎಷ್ಟು ಮಕ್ಕಳದ? ಯಾರು ಖುಷಿ ಕೊಟ್ಟಿದ್ದಿ? ನಿನ್ನ ಮಕ್ಕಳಾದಾಗ ಯಾರು ಡಾಕ್ಟರ್ ಮಕ್ಕಳಾಗ ಕೊಟ್ಟಿದ್ದೀವಿ ಖುಷಿ? ನಿಮ್ಮ ಮದುವೆ ಆಗಿದ್ದ ನಮ್ಮ ಮದುವೆ ಆಗಿಲ್ಲ, ನಿನ್ನ ಎಷ್ಟು ಮಕ್ಕಳದ? ಏನು ಖುಷಿ ಕೊಟ್ಟಿದ್ದೀನಿ ನಮ್ಮ ಮಗ ಆದಾಗ? ನರ್ಸಿಗೆ ಇವ್ರು ಯಾವ್ರೆ ಏನು ಗುಲಾಟಿ ಕೊಟ್ಟರೆ ಏನು ಗೌರ್ಮೆಂಟ್ ಅಂದರೆ ಏನು ಹೆಂಗೆ ಆಫೀಸರ್ಸ್ ನೀವು ಇಷ್ಟು 230 ಸರ್ವಿಸ್ ಅದೇ ಇಷ್ಟು ಕರಪ್ಟ್ ಕ್ವಶನ್ ಹಾಗೆ ನನ್ನ ಗಮನ ಬಂದಿದೆ. ತಾಯಿ ಮಕ್ಕಳ ಹಾಸ್ಪಿಟಲ್ನಲ್ಲಿ ಡೆಲಿವರಿ ಆಗುವ ಸಮಯದಲ್ಲಿ ಕೆಲವು ಆಸ್ಪತ್ರೆಯ ಸಿಬ್ಬಂದಿಯವರು ಹಣ ಕೇಳ್ತಾ ಇದ್ದಾರೆ, ಹಣ ಪಡ್ಕೊಳ್ತಾ ಇದ್ದಾರೆ ಅಂತ ಇಂಥ ಡಾಕ್ಟರ್ಗೆ ಹೆಸರು ಅಖಿಲ್ಗೆ ಪ್ರಶ್ನೆ ಕೇಳಿದಾಗ ಅವ್ರು ಖುಷಿಗೆ ಕೊಟ್ಟರೆ ನಾನು ತಗೊಳ್ತೇನೆ ಅಂತ ಹೇಳಿದರೆ ಇವ್ರು ಆಕ್ಷನ್ ತಗೋಬೇಕು DHO ಅಂತ ರೆಕಮೆಂಡ್ ಆಗ್ತದೆ. ನೀ ಹೇಳ್ಕೊಂಡಮ್ಮ ಕಣ್ಣ ನೋಡು, ಕಣ್ಣ ನೋಡಿ ಕಣ್ಣತನ ಕಾಣಿಸ್ತಾ ಇದೆ ನೋಡೋದು. ಎಷ್ಟೆಷ್ಟು ಇವತ್ತು ಮಧ್ಯಾಹ್ನ ನಡೆದಿದ್ದೀನಿ ನಾನು, ಎಷ್ಟೆಷ್ಟು ಹಣ ತಗೊಂಡು ಇಬ್ಬರು ಬಂದು ನನಗೆ ಹೇಳು, ಮತ್ತೆ 15 ಬಂದು ಹೇಳಬೇಕು. ಬಿಟ್ಟೆ ಹಣ ರಿಫಂಡ್ ಆಗ ಇವತ್ತು ಮಧ್ಯಾಹ್ನ ಒಳಗಾಗಿ ದಾಂಡೇಲಿನ ಕೊಡಬೇಕು,
ನೋಡಿ ಸರ್, ಹಗರ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಸ್ವಲ್ಪ ಹಗರ ಆಗಿದ್ದೀರಿ ಅಂತ ನಾನು ರಿಪೋರ್ಟ್ ಬಂದಿದೆ. ಯಾಕಂದ್ರೆ ನೀವು 7-8 ವರ್ಷ ಆಗಿದ್ದೀರಿ, ಸ್ವಲ್ಪ ಢಿಲ ಆಗಿದ್ದೀರಿ ನೀವು ಅಂತ ರಿಪೋರ್ಟ್ಸ್ ಬರ್ತಾ ಇವೆ. ನಿಮಗೂ ಹೇಳ್ತಾ ಇದ್ದೇನೆ ನಾನು, ಅದರ ನನ್ನ ಕಡೆ ನಡೆಯುವುದಿಲ್ಲ. ಎಷ್ಟೋ ಸಮೀಪನ ಯಾರಿದ್ರು ಸಹ ಆಡಳಿತದಿಂದ ನನಗೆ ಯಾರೂ ಸಮೀಪಿಲ್ಲ. ಏನಿದು ನಿಮ್ಮ ಕಣ್ಣು ಮುಂದೆ ನಡೀತಾ ಇದ್ದಾಗ ಏನು ಕೆಲಸ ಮಾಡ್ತೀರಿ ನೀವು? ಇದುವರೆಗೂ ಹಣ ಕೇಳ್ತಾರೆ, ಈಗ ಹೇಳ್ತಾರೆ ಕೊಟ್ಟಿದ್ದು ನಿಜ, ನಾವು ಕೇಳಿಲ್ಲ, ವಾಲೆಟ್ ಕೊಡ್ತಾರೆ. ನಿನಗೆ ಯಾಕೆ ವಾಲೆಟ್ ಕೊಡ್ತಾರೆ ಅವರು? ನನಗೂ ಯಾಕೆ ಹುಡುಗರು ಅದಲ್ಲ, ನಾ ಯಾರಿಗೆ ಖುಷಿ ಕೊಟ್ಟಿಲ್ಲ, ಯಾರು ಕೇಳಿಲ್ಲ ನನಗೆ. ಮಗಾದ್ರೆ ಬೇಡ ಅಷ್ಟೇ, ಮಗಳಾದ್ರೆ ಜಿಮ್ಮಿ ಕೊಡ್ತಾರೆ, ಅದು ಪದ್ಧತಿ ಅಲ್ಲಿ ಹಣ ಕೊಡೋ ಪದ್ಧತಿ ಅಲ್ಲಿ. ನೀವು ಎಷ್ಟೆಷ್ಟು ಕರೆಕ್ಟ್ ಮಾಡಿರಿ ಅಷ್ಟನ್ನ 1 ಗಂಟೆ ಒಳಗೆ ಗೊತ್ತಿಲ್ಲ ಅಂದರೆ ನಾನು ಪೊಲೀಸ್ ಹೇಳ್ತೀನಿ, ಕಂಪ್ಲೇಂಟ್ ಲಾಗ್ ಮಾಡ್ಕೊಂಡು. ನಿಮ್ಗೆ ಏನಾದರೂ ನನಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಹೇಳೋ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.